ಎಲೆನಾ ಜಿಲೇಬಿ ಹಾಕ್ತಾರೆ. ಕಾಣಿಸ್ತಾ ಇದ್ದಾರೆ ನಮ್ಮ ಪಾಪು. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ನಾಳೆ ಇನ್ನು ಪಾಪುಗೆ ಮುಡಿ ಕೊಡೋಕೆ ಹೋಗಬೇಕು. ಹಂಗಾಗಿ ಇವತ್ತು ದೇವ್ರಿಗೆ ಸೀರೆ ಮತ್ತು ಶಲ್ಯ ಎಲ್ಲ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಕೆಲಸ ಎಲ್ಲ ಆಗಿದೆ, ಮನೆಯಲ್ಲಿ ಫುಲ್ಲು ಕೆಲಸ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಆಗೈತೆ. ಊಟ ಬಂದು ಮಾಡಿಲ್ಲ. ನಮ್ಮ ಮನೆಯವ್ರು ಬರ್ತಿದ್ದಂಗೆ ಕೆಲಸದಿಂದ ಹೋಗಿ ತೊಗೊಂಡು ಬಂದುಬಿಟ್ಟು ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಸರಿ ಅಂತ ಹೊರಟ್ವಿ. ಬಂದರು ಅವರು. ಬರ್ತೀನಿ, ರೆಡಿ ಆಗಿರು ನಾನು ಬರೋ ಅಷ್ಟರಲ್ಲಿ ಅಂತ ಫೋನ್ ಮಾಡಿದ್ದಾರೆ. ಇನ್ನು ಹೋಗ್ಬಿಟ್ಟು ದೇವ್ರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದುಬಿಡ್ತೀನಿ ಪೂಜೆಗೆ ಅಂದರೆ ಇನ್ನು ದೇವ್ರಿಗೆ ಫಸ್ಟು ಸೀರೆ ತೊಗೊಳಕ್ಕೆ ಅಂತ ಹೋದೆ. ದೇವ್ರ ಸೀರೆ ಅಂತ ಕೇಳಿದ್ರೆ ಸೀರೆ ಅಂಗಡಿಯಲ್ಲಿ ಕೊಡ್ತಾರೆ. ಅದನ್ನು ಯಾರಿಗೂ ಮೈ ಮೇಲೆ ಹಾಕೋಕ್ಕೆ ಕೊಟ್ಟಿರೋದಿಲ್ಲ. ಹಂಗಾಗಿ ದೇವ್ರಿಗೆ ದೇವ್ರ ಸೀರೆ ಅಂತಲೇ ಕೇಳಿಬಿಟ್ಟು ತೊಗೋಬೇಕು. ಇಲ್ಲಾಂದರೆ ಎಲ್ಲರೂ ಕಲರ್ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ನೋಡ್ಬಿಟ್ಟಿರ್ತಾರಲ್ಲ. ಹಾಗಾಗಿ ನಾನು ಒಂದು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡೆ. ನಾನು ಪರ್ಪಲ್ ಕಲರ್ ಥರ ನೋಡ್ತಾ ಇದ್ದೆ, ಇಲ್ಲ ಗ್ರೀನ್ ಕೊಡ್ತಾರಲ್ಲ, ಗ್ರೀನೇ ತಗೋ ಚೆನ್ನಾಗಿರುತ್ತೆ ಅಂತ. ಮತ್ತು ಹಂಗೆ ಗಂಡು ದೇವ್ರು ಇದೆ ಅಲ್ವಾ ಎರಡು, ಅದಕ್ಕೋಸ್ಕರ ಶಲ್ಯ ತೊಗೊಂಡೆ. ಇನ್ನು ಅಕ್ಕಿ, ಮಡ್ಲಕ್ಕಿ ಮತ್ತು ಬೆಲ್ಲ, ಹಚ್ಚ ಬೆಲ್ಲ ಬೇಕಿತ್ತು. ನನ್ನ ಹತ್ರ ಉಂಡೆ ಬೆಲ್ಲ ಇತ್ತು ಅದು. ಮತ್ತು ಇನ್ನು ಗಂಧಿಗೆ ಅಂಗಡಿಯಲ್ಲಿ ಸ್ವಲ್ಪ ಊದ್ಗಡ್ಡಿ, ಕರ್ಪೂರ, ಅರ್ಶಿನ, ಕುಂಕುಮ ಎಲ್ಲ ಇಟ್ಕೊಡ್ಬೇಕಲ್ವ, ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಬೆಳಿಗ್ಗೆ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಹೋಗೋ ಟೈಮಲ್ಲಿ ಎಲ್ಲ ಇದು ಮಾಡ್ಕೊಳಕ್ಕಾಗಲ್ಲ, ಪಾಪು ಬೇರೆ ಇರೋದ್ರಿಂದ ಅವನ್ನ ರೆಡಿ ಮಾಡಿಕೊಂಡು ನಾನು ಹೊರಡಬೇಕು. ಹಾಗಾಗಿ ಇವಾಗಲೇ ಎಲ್ಲ ತಂದು ಅದಕ್ಕೆ ಏನೇನು ಬೇಕು ಎಲ್ಲ ಒಂದು ಬ್ಯಾಗಲ್ಲಿ ಹಂಗೆ ಎತ್ತಿಟ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ತೊಗೊಂಡು ಬಂದ್ವಿ. ಮತ್ತು ಬೆಳಿಗ್ಗೆ ಹೋಗ್ಬೇಕಾದ್ರೆ ಹಾಲು ತೊಗೊಂಡು ಬಂದು ಅದೆಲ್ಲ ಆಗಲ್ಲ, ಬೇಗ ಹೊರಡೋಣ ಅಂದಿದ್ದಕ್ಕೆ ಹಾಲನ್ನು ಕೂಡ ಇವಾಗಲೇ ತೊಗೊಂಡು ಬಂದುಬಿಟ್ಟೆ. ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗೆ ಕಾಫಿ ಟೀ ಕುಡ್ಕೊಂಡು ಹೋಗೋಣ ಅಂತ. ಇನ್ನು ದೇವ್ರಿಗೆ ಸೀರೆ ಮತ್ತು ನಮ್ಮಪ್ಪನ ಗುಂಡಿ ಹತ್ರನೂ ಹಾಗೆ ಅಲ್ಲೇ ಇರೋದು, ಅದೇ ದಾರಿಯಲ್ಲೇ ಅವ್ರಿಗೂ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲದಕ್ಕೂ ಯಾವ್ಯಾವ ದೇವರು ಎಷ್ಟಿದ್ದಾವೆ ಎಲ್ಲ ಕೇಳಿಕೊಂಡು ಅಷ್ಟು ಊದ್ಗಡ್ಡಿ, ಅಷ್ಟು ಕರ್ಪೂರ ಮತ್ತು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದಿದ್ದೀನಿ. ಯಾವುದು ಮರಿಬಾರ್ದು ನನಗೆ ಅಂತ ಸರಿ ಅಂತ. ಇನ್ನು ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಲ್ವ, ಅದಕ್ಕೆ ಅಕ್ಕಿ ಮತ್ತು ಬೆಲ್ಲ, ಅಚ್ಚ ಬೆಲ್ಲನೇ ಬೇಕು ಅದಕ್ಕೆ. ಅದನ್ನು ತೊಗೊಂಡು ಬಂದೆ. ಮತ್ತು ಕೊಬ್ಬರಿ ಮನೇಲೇ ಇತ್ತು, ಕೊಬ್ಬರಿ ಕೊಡಬೇಕಂತೆ. ಕೊಬ್ಬರಿ ಮತ್ತು ಇನ್ನು ಬಳೆ ಕೊಡಬೇಕು, ಸೀರೆ, ಬಳೆ ಅದೆಲ್ಲ ಕರೆಕ್ಟಾಗಿದ್ರೇ ಬೆಸ್ಟ್ ಅಂತ ನಾನು ಎಲ್ಲನೂ ಹಾಗೆ. ಮತ್ತು ಇನ್ನು ಗಂಡು ದೇವ್ರಿಗೆ ಅಂದರೆ ಶಲ್ಯ ಕೊಡ್ತೀವಿ, 2 ಶಲ್ಯ ತೊಗೊಂಡೆ. ಮತ್ತು ಇದು ಕಟ್ಟಿಂಗ್ ಶಾಪ್ ಅವ್ರಿಗೆ, ಕಟ್ಟಿಂಗ್ ಮಾಡ್ತಾರಲ್ಲ ಪಾಪುದು, ಮಂಡೆ ತೆಗಿಯೋರು ಅಂತೀವಿ, ಅವ್ರಿಗೆ ಒಂದು ಟವಲ್ ಕೊಡಬೇಕಂತೆ, ವೈಟ್ ಕಲರ್ ಟವಲು. ಸೊ ಅದನ್ನು ತೊಗೊಂಡು ಬಂದೆ. ಸೀರೆ ಈ ಥರದ್ದು ತೊಗೊಂಡು ಬಂದಿದ್ದೀನಿ, ಹೇಗಿದೆ ನೋಡಿ. ಅಲ್ಲೇನು ಓಪನ್ ಮಾಡಿ ನೋಡಲಿಲ್ಲ ಇನ್ನು. ಮತ್ತು ದೇವ್ರಿಗೆ ಅಲ್ವಾ ಗ್ರೀನ್ ಕಲರು ಇಷ್ಟು ನೋಡಿದೆ, ಚೆನ್ನಾಗಿ ಅನ್ನಿಸ್ತು ನನಗೆ. ಪರ್ಪಲ್ ಕಲರ್ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆ ಗ್ರೀನ್ ಕಲರ್ ತೊಗೋ ಅಂತ ಅಂದರು. ಸರಿ ಆಯಿತು, ನಿಮ್ಗೆ ಇಷ್ಟ ಅದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಪರ್ಪಲ್ ಪಿಂಕ್ ಒಂಥರ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಇರಲಿ ಬಿಡು ಅಂತ ಗ್ರೀನೇ ತೊಗೊಂಡು ಬಂದೆ. ದೇವ್ರ ಸೀರೆ ಮತ್ತು ಇದೇ ಚೆನ್ನಾಗಿದ್ದು, ಅದು ಫಸ್ಟ್ ಕೊಟ್ಟಿದ್ದೇನು ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟನೇ ಆಗಲಿಲ್ಲ. ಎಲ್ಲ ಒಂದು ಹತ್ತಿರದಲ್ಲಿ ಹಂಗೆ ಒಂದು ಬ್ಲೌಸ್ ಪೀಸ್, ಸೀರೆ ಜೊತೆ ಬ್ಲೌಸ್ ಪೀಸ್ ಇಟ್ಕೊಳ್ಬೇಕಂತ. ಹೂವು ತನಕ ಬೆಳಿಗ್ಗೆ ಆರೋಗ್ಯ ಪ್ಯಾಂಪರ್ ಇರಲಿಲ್ಲ, ಪಾಪು ಪ್ಯಾಂಪರ್ ತೊಗೊಂಡು ಬಂದಿದ್ದೀನಿ. ನಾಳೆ ಹಾಕ್ಕೊಳ್ಬೇಕಲ್ಲ, ಎಮರ್ಜೆನ್ಸಿ ಏನು ಮಾಡೋಕ್ಕಾಗಲ್ಲ. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಎಲ್ಲ ನನ್ನ ಕಡೆ ಎತ್ತಿಟ್ಕೊಳ್ತೀನಿ. ಹಾಗೆ ಅನಿಶಂಗೆ ಅಂತ ರೇಸರ್ ತೊಗೊಂಡಿದ್ವಿ, ಅದನ್ನು ತಗೊತಾ ಇದ್ದೀನಿ. ಪಾಪುಗೆ ಇನ್ಫೆಕ್ಷನ್ ಏನಾದರೂ ಆದರೆ ಅಂತ ಅಂದ್ಬಿಟ್ಟು ಇದರಲ್ಲೇ ಮಾಡಿಸೋಣ ಅಂತ. ಅಕಸ್ಮಾತ್ ಟ್ರಿಮ್ಮರ್ ಏನಾದರೂ ಇಟ್ಟಿದ್ರೆ ಟ್ರಿಮ್ಮರಲ್ಲಿ ಮಾಡಿಸ್ಬೇಕು. ನೋಡೋಣ ಏನಾಗುತ್ತೆ. ತೊಗೊಂಡಿರ್ತೀನಿ ಎಕ್ಸ್ಟ್ರಾ, ಇದು ಇತ್ತು ಮನೇಲಿ. ಇನ್ನು ಇದು ರೇಸರ್ ಬಂದ್ಬಿಟ್ಟು ನಾನು ಅನಿಶಂದ್ರಲ್ಲಿ ತೊಗೊಂಡಿದ್ದು, ಅದು ಹಾಗೆ ಇದೆ. ಎಲ್ಲಾದರೂ ಹೋದ್ರೂ ಅವರಲ್ಲೇ ಮಾಡ್ತಾರೆ. ಡಾಕ್ಟ್ರು ಹೇಳಿದರು ನಿಮ್ಗೆ ಕೊಟ್ಟು ಮಾಡಿಸ್ಕೊಳ್ಳೋದು ಬೆಸ್ಟು, ಮತ್ತು ಎಲ್ರಿಗೂ ಮಾಡಿರ್ತಾರಲ್ಲ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ. ಸರಿ ಪಾಪುಂಗೆ ನೋಡಿ ಅವ್ರ ಹತ್ರ ಏನಾದರೂ ಹಳೇದಿದ್ದರೆ ನಂದೂ ಹೊಸದು ಕೊಟ್ಟು ಮಾಡಿಸ್ಕೊಳ್ಳೋಣ, ಬ್ಲೇಡ್ ಚೇಂಜ್ ಮಾಡಿಸಿ. ಇಲ್ಲಾಂದರೆ ಏನಾದರೂ ಇದ್ರ ಟ್ರಿಮ್ಮರ್ ಇದ್ದರೆ ಟ್ರಿಮ್ಮರಲ್ಲೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಹತ್ರ ನೋಡ್ಬೇಕಲ್ಲಿ ಹೋಗಿ ಏನಾಗುತ್ತೆ ಅಂತ. ಇನ್ನು ಕೊಬ್ಬರಿನೂ ಚಚ್ಚಿಟ್ಕೊಂಡೆ. ಮತ್ತು ಬೆಳಗ್ಗೆ ಬೇಗ ಎದ್ದು ನಾಷ್ಟ ಎಲ್ಲ ಮಾಡೋದಕ್ಕಾಗಲ್ಲ,
ಮತ್ತು ಹೊರಗಡೆ ನಾಷ್ಟಕ್ಕೆ ಅಂತ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮನೇಲೇ ಪುಳಿಯೋಗರೆ ಗೊಜ್ಜು ಮಾಡಿ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಅನ್ನಕ್ಕೆ ಇಟ್ಕೊಬೋದು ಟೈಮ್ ಇದ್ದರೆ. ಟೈಮ್ ಇಲ್ಲಾಂದರೆ ಊರಿಗೆ ಹೋಗ್ತಾ ಇದ್ದೀವಿ ನಾವು ಹಂಗೇನೆ. ಊರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಹಂಗಾಗಿ ಅಲ್ಲೇ ಹೋಗಿ ಅನ್ನ ಮಾಡ್ಕೊಳ್ಳೋದು. ಹೆಂಗಾಗುತ್ತೋ ಹಾಗೆ ಬೆಳಿಗ್ಗೆ ನೋಡ್ಕೊಳ್ಳೋಣ ಅಂತ ಈಗಲೇ ಪುಳಿಯೋಗರೆ ಗೊಜ್ಜು ಮಾಡಿ ಇಡ್ತಾ ಇದ್ದೀನಿ. ಈಸಿ ಆಗುತ್ತೆ ಅಂದ್ಬಿಟ್ಟು. ಹಂಗೂ ನೈಟ್ ತುಂಬಾನೇ ಲೇಟ್ ಆಗೋಯ್ತು. ಎಲ್ಲ ತಗೊಂಡ್ ಬಂದು ಊಟ ಮಾಡಿ ಪುಳಿಯೋಗರೆ ಗೊಜ್ಜು ಮಾಡಿಟ್ಟು ಮಲ್ಕೊಳ್ಳೋ ಅಷ್ಟರಲ್ಲಿ ಪಾಪನ್ ಮಲಗಿಸಿ ಆಯಿತು. ರೆಡಿ ಆಗಿದ್ದು ನಾನು ಸೀರೆ ಹಾಕ್ಕೋಬೇಕು. ದೇವ್ರ ಮನೆಯೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಇವಾಗ ಎದ್ದವ್ರೆ. ಇವ್ರಿಗೆ ಸ್ನಾನ ಮಾಡಿಸ್ಕೊಂಡು ನಾನು ಸೀರೆ ಹಾಕ್ಕೊಂಡು ಪೂಜೆ ಮಾಡಿ ಹೊರಡ್ಬೇಕು. ಅನೀಶ್ ರೆಡಿ. ಮೊನ್ನೆ ಫೋಟೋಶೂಟಿಗೆ ಅಂತ ತಗೊಂಡಿದ್ದ ಡ್ರೆಸ್ನೇ ಫೋಟೋಗೆ ಅಂತ ಇಬ್ರಿಗೂ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗೋದು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ರೆಡಿ ಆಗಿದ್ದಾಯಿತು. ಪೂಜೆ ಮಾಡಿಬಿಟ್ಟು ಈಗ ಹೊರಡ್ತೀನಿ. ನಾನು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಪಾಪುಗೆ ಸ್ನಾನ ಮಾಡಿಸ್ಬೇಕಿತ್ತು. ಪಾಪುಗೆ ಸ್ನಾನ ಮಾಡಿಸಿ ಸೀರೆ ಉಟ್ಕೊಂಡ್ರೆ ಬೆಸ್ಟು ಅಂತ. ಸೀರೆ ಉಟ್ಕೊಂಡ್ಮೇಲೆ ಪೂಜೆ ಮಾಡಬೇಕು ಅಂತ ಒಂದು ಆಸೆ ಬಂತು. ಡ್ರೆಸ್ಸಲ್ಲಿ ಏನು ಪೂಜೆ ಮಾಡೋದು, ಯಾವಾಗಲೂ ಡ್ರೆಸ್ಸಲ್ಲೇ ಮಾಡ್ತೀನಿ ಅಂತ. ಸರಿ, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅವನ್ನ ಬೇಗನೆ ಎಬ್ಬಿಸಿ ಮತ್ತೆಲ್ಲ ಅಷ್ಟೊತ್ತಿಗೆ ಮುಗಿಸ್ಕೊಂಡಿದ್ದೆ. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆ ಮಾಡಿದೆ. ಪೂಜೆನೂ ಆಯಿತು. ಹೊರಟ್ವಿ. ಇನ್ನು ಕಾಫಿ ಟೀ ಎಲ್ಲ ಮನೇಲಿ ಮುಗಿಸ್ಕೊಂಡು ಇನ್ನು ಹೂವು ಒಂದು ತೊಗೊಳೋದು ಬ್ಯಾಲೆನ್ಸ್ ಬಿಟ್ಟಿದ್ದೀವಿ. ಹೂವನ ನೆಲಮಂಗ್ಲದಲ್ಲಿ ತೊಗೊಂಡ್ರೆ ಬೆಸ್ಟು. ಅಲ್ಲಿ ಚೆನ್ನಾಗಿರುತ್ತೆ. ಹಾರ ಎಲ್ಲ ದೊಡ್ಡದಾಗಿ ಕಟ್ಟಿರ್ತಾರೆ. ಅಲ್ಲೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ, ಅಲ್ಲಿಗೆ ಹೋದ್ವಿ. ಇನ್ನು ಇದೇ ರೋಡಲ್ಲಿ ಹೋಗಬೇಕು. ನಮ್ಮ ಅಮ್ಮವ್ರ ಮನೆಗೆ ಹೋಗೋ ರೋಡು. ನನಗೆ ಈ ರೋಡಿಗೆ ಬಂದಾಗೆಲ್ಲ ಇಲ್ಲಿಂದನೇ ಹೋಗ್ತೀವಿ. ಆದರೆ ಕಾರ್ ಒಂಚೂರು ಆ ಕಡೆ ತಿರ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನು ಮಾಡೋದಕ್ಕಾಗಲ್ಲ. ಅಲ್ಲಿಂದ ಓಡಾಡ್ಬೇಕಾದ್ರೆಲ್ಲ ನನಗೆ ವಾಪಸ್ ಬರಬೇಕಾದ್ರೂ ಅಷ್ಟೇ ಒಂಥರ ಫೀಲು, ಹೋಗ್ಬೇಕಾದ್ರೂ ಅಷ್ಟೇ ಅದೇ ರೋಡು, ನಮ್ಮ ಮನೆ, ನಮ್ಮ ಅಮ್ಮವ್ರ ಮನೆ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಆದರೆ ಹಿಂಗೆ ಹೋಗ್ಬೇಕಲ್ಲ ಅಂತ ಒಂದು ಬೇಜಾರು. ಏನು ಮಾಡೋಕ್ಕಾಗಲ್ಲ. ನಾವು ಹೋಗ್ತಾ ಇರೋ ಡೆಸ್ಟಿನಿಗೆ ನಾವು ಹೋಗಬೇಕು. ರೂಟ್ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ಲ. ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಅಂತ. ಹಾಗಾಗಿ ಆ ರೂಟಲ್ಲಿ ಬಂದ್ರೂ ಹಾಗೆ ಹೋಗಬೇಕು. ಇನ್ನು ದೇವ್ರಿಗೆ ಅಂತ ಹಾರ ಹೂವು ಎಲ್ಲ ತೊಗೊಂಡಿದ್ದಾಯಿತು ನೆಲಮಂಗ್ಲದಲ್ಲಿ. ಅಲ್ಲಿಂದ ನಮ್ಮೂರ ಕಡೆಗೆ ಜರ್ನಿ. ಇನ್ನು ನನಗೂ ಮಲ್ಲಿಗೆ ಹೂವು ಕೊಡಿಸಿದ್ರು. ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಕೊಟ್ಟಮೇಲೆ ಹೂವು ಮುಟ್ಕೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಮ್ಮೂರ ವ್ಯೂ ಅಂತೂ ಮೋಡ ಕವ್ಕೊಂಡಿದ್ಕು ಮತ್ತು ಫುಲ್ಲು ಮರಗಳಿರೋದಕ್ಕೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಲ್ಲಿನ ಗಾಳಿಗೆ ಒಂಥರ ಫೀಲ್ ಆಗಿಬಿಡುತ್ತೆ. ಫುಲ್ಲು ರಿಲ್ಯಾಕ್ಸ್ ಫೀಲ್ ಆಗಿಬಿಡುತ್ತೆ ಎಷ್ಟೇ ಟೆನ್ಷನ್ ಇದ್ದರೂ. ಇನ್ನು ನಮ್ಮ ಅಜ್ಜಿ ಕಾಯ್ತಾ ಇರ್ತಾರೆ ನಮಗೋಸ್ಕರ. ಮಲ್ಕೊಂಬಿಟ್ಟಿದ್ಯಾ? ಹುಷಾರಾದ? ಸುಸ್ತಾಗ್ತೈತಾ? ಯಾಕೆ? ವಯಸ್ಸಾಯ್ತಲ್ಲ ಅದಕ್ಕೆ. ಸೀರೆ ಚೆನ್ನಾಗಿ ಕಾಣ್ತೈತೆ ನಿಂದು, ನೀಲಿ ಕಲರ್. ಇನ್ನು ಅಲ್ಲಿ ಗೊಜ್ಜು ತೊಗೊಂಡೋಗಿದ್ನಲ್ಲ ಪುಳಿಯೋಗರೆದು, ಅನ್ನ ಮಾಡಿಕೊಂಡು ನಮ್ಮ ಅಜ್ಜಿ ಅಷ್ಟೊತ್ತಾಗಲೇ ಊಟ ಮಾಡಿಬಿಟ್ಟಿದ್ರು. ಸಾಂಬಾರು ಇತ್ತು ಅಂತ ಅನ್ನ ಮಾಡಿಕೊಂಡು ನಾವೆಲ್ಲ ನಾಷ್ಟ ಮಾಡಿಕೊಂಡು ದೇವರಿಗೆ ಅಲ್ಲೇ ನಮ್ಮ ಮಾವ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ತೆಂಗಿನಕಾಯಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸುಳ್ಕೊಂಡು ಬಾಳೆಹಣ್ಣು ಎಲ್ಲ ಹಣ್ಣು ಮಾಡಿಸಿದ್ರು. ಅದೆಲ್ಲ ತೊಗೊಂಡು ಹೊರಟ್ವಿ. ಈ ರೋಡಲ್ಲೇ ನಮ್ಮ ಅಪ್ಪ ಅವ್ರ ಊರೂ ಇರೋದು. ಇಲ್ಲಿನೂ ಒಂಥರ ಫೀಲಿಂಗು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ನಮ್ಮ ಅತ್ತೆಯವ್ರ ಮನೆ, ಅಲ್ಲಿಂದ ದೇವಸ್ಥಾನ. ಇದು ದೇವಸ್ಥಾನ ನಮ್ಮ ಮನೆ ದೇವರು. ನಮ್ಮ ಅತ್ತೆಯವ್ರಿಗೂ ಇದೇ ಮನೆ ದೇವರು. ನಮ್ಮ ಅತ್ತೆಯವರ ಅಮ್ಮನ ಮನೆ ಇಲ್ಲೇ ಇರೋದು. ಹಾಗಾಗಿ ಎಲ್ಲ ಒಂದೇ ಮೂರೂ. ದೇವಸ್ಥಾನದ ಹತ್ರ ಬಂದ್ವಿ. ಕಳಗಟ್ಟಮ್ಮ ಅಂತ KG ಟೆಂಪಲ್ ತುಮಕೂರು ಇರೋರಿಗೆ ಗೊತ್ತಿರುತ್ತೆ. ಇದೇ ಮನೆ ದೇವ್ರು ಎಲ್ಲರಿಗೂ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಂತೆ ಕೂಡ. ನಿನ್ನೆ ದನಿನ್ ಸಂತೆ ಅನ್ಸುತ್ತೆ, ಸೋಮವಾರನೋ ಭಾನುವಾರನೋ. ನಮ್ಮ ಮನೀಷಂಗೆ ಮುಡಿ ಕೊಟ್ಟಿದ್ದ ಜಾಗ ಇದು. ಈಗ ದೇವಸ್ಥಾನ ಮಾಡಿದ್ದಾರೆ. ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲೇನೋ ದೇವ್ರು ಇರಲಿಲ್ಲ, ಮಾಮೂಲಿ ಖಾಲಿ ಜಾಗ ಇತ್ತು. ಈಗ ಹೊಸದಾಗಿ ಇಲ್ಲಿ ಮಾಡಿದ್ದಾರೆ. ಆ ದೇವಸ್ಥಾನ ಫಸ್ಟ್ ಇಲ್ಲಿತ್ತು, ಈಗ ಅಲ್ಲಿ ಮುಡಿ ಕೊಡೋ ಜಾಗ ಅಂತೆ. ಅಲ್ಲಿ ಫೋನ್ ನಂಬರ್ ಹಾಕಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಅವ್ರು ಊಟಕ್ಕೆ ಕೊಟ್ಟೋಗ್ಬಿಟ್ಟಿದ್ರು. ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಅವ್ರು ಬಂದಮೇಲೆ ಅಲ್ವಾ ಮುಡಿ ಕೊಟ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಇಲ್ಲಿ ಒಂದೇ ಜಾಗದಲ್ಲಿ ಕಳಗಟ್ಟಮ್ಮ ಮತ್ತು ಇನ್ನು 2 ಹೆಣ್ಣು ದೇವರು 1 ಗಂಡು ದೇವರು ಇರೋದು. 4 ದೇವ್ರು ಇಲ್ಲೇ ಇರೋದು. 4 ದೇವ್ರಿಗೂ ಪೂಜೆ ಮಾಡಿಸ್ಬೇಕು. ಇನ್ನೊಂದು ಪಾತರಾಜ ಸ್ವಾಮಿ ಅಂತ ಗಂಡು ದೇವರು. ಇಲ್ಲಿ ಇವರಿಬ್ರು ಆಟ ಆಡ್ತಾ ಇದ್ರು ಚೆನ್ನಾಗೆ. ಇಬ್ರಿಗೂ ಒಂದೇ ಥರ ಡ್ರೆಸ್ ಹಾಕಿದ್ವಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು.
ಅಲ್ಲಿ ತಣ್ಣಗಿತ್ತು ತುಂಬಾ. ನಮ್ಮ ಅತ್ತೆಯವ್ರಿಗೆ ಫಸ್ಟ್ ಕ್ಲಾಸ್ ರೂಮ್ ಇಲ್ದಲ್ಲ ಇದ್ದಾಗ ಈ ದೇವಸ್ಥಾನದ ಮುಂದೆ ಈ ಜಗತಿ ಮುಂದೆ ಕುಂಡಿಸ್ಬಿಟ್ಟು ಓದ್ಸೋರಂತೆ. ಅದೊಂದು ಹಳೆಯ ನೆನಪು ಹೇಳ್ತಾ ಇರ್ತಾರೆ ಅವ್ರು ಯಾವಾಗ್ಲೂ ಈ ದೇವಸ್ಥಾನ ಹತ್ರ ಬಂದಾಗೆಲ್ಲ. ಇಲ್ಲೇ ಕುತ್ಕೊಂಡು ಓದಿದ್ದು, ನಾನು ಇದೇ ಜಾಗದಲ್ಲಿ ಕುತ್ಕೋತಾ ಇದ್ದೆ ಅಂತ ಅಂದ್ಬಿಟ್ಟು. ಇನ್ನ ನಾನು ಇನ್ನ ಅವ್ರ ಕಟಿಂಗ್ ಅವ್ರು ಬರ್ಬೇಕಲ್ವ, ಅಷ್ಟರಲ್ಲಿ ಒಂದ್ಸತಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಸುಮ್ನೆ ಅಲ್ಲಿ ಕುತ್ಕೊಂಡು ಬೋರ್ ಆಗ್ತಿದೆ. ಎಷ್ಟೋ ತನಕ ವೆಯ್ಟ್ ಮಾಡಿದೀವಿ. ಅವ್ರು ಊಟಕ್ಕೆ ಹೊರಟೋಗಿದ್ರಂತೆ. ಒಳಗಡೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನಮ್ಮ ಅಜ್ಜಿ ಇಲ್ಲೇ ಕುತ್ಕೊಂಡ್ಬಿಟ್ಟಿತ್ತು. ನಮ್ಮ ಅಜ್ಜಿ ಬಂದು ಈ ದೇವಸ್ಥಾನಕ್ಕೆ ಏನಿಲ್ಲ ಅಂದ್ರೂ ನಾನು 7th ಅಲ್ಲ, ಸಾರಿ 8th ಅಲ್ಲೋ 9th ಅಲ್ಲೋ ಇದ್ದಾಗ ಬಂದಿರೋದು ಅವರು. ಅವಾಗ ಬಂದಿದ್ವಿ ಎಲ್ರು, ನಮ್ಮ ಅವ್ವ ಇನ್ನೊಬ್ರು ಇದ್ರು, ನಮ್ಮಮ್ಮ ಅವರೆಲ್ಲ. ಅವಾಗ ಬಂದಿರೋದಕ್ಕೆ ಇವಾಗ ಬಂದಿದ್ದಾರೆ ನಮ್ಮ ಅಜ್ಜಿ. ಅವ್ರ ಮನೆ ದೇವರು ಕೂಡ ಇದೆ, ಬಟ್ ಕರ್ಕೊಂಡು ಬರೋದಿಲ್ಲ ಅಲ್ಲ, ಯಾರನ್ನೂ ಟೂ ವೀಲರಲ್ಲಿ ಬರೋಕ್ಕಾಗಲ್ಲ, ಬಸ್ಸಲ್ಲಿ ಬರೋಕ್ಕಾಗಲ್ಲ. ಹಂಗಾಗಿ ಈ ಸತಿನೇ ಬಂದಿರೋದು ನಾನು. ಎಷ್ಟು ವರ್ಷ ಆಗಿತ್ತು ತಾಯಿ ಬಂದು ನಾನು ಇಲ್ಲಿಗೆ ಅಂತ ನೋಡ್ತಾ ಕೂತವ್ರವರು. ಏನು ಮಾಡೋದಕ್ಕಾಗಲ್ಲ, ಎಲ್ಲ ಒಂದೊಂಥರ. ಇನ್ನು ಮಂಡೆ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ತೀರ್ಥ ಹಾಕಿಸ್ಕೊಂಡ್ಬಿಟ್ಟು ಮಂಡೆ ತೀರ್ಥ ಹಾಕಿ ಅಂತ ಆಮೇಲೆ ಹೋಗಿ ಅಲ್ಲಿ ಕೊಟ್ಕೊಂಬರ್ಬೇಕು. ಇಲ್ಲಿ ತೀರ್ಥ ಹಾಕಿದ್ರು, ಪಾಪು ಮೇಲೆ ತೀರ್ಥ ಹಾಕ್ತಾರೆ ಮಂಡೆ ಕೊಡೋದ್ಮೇಲೆ. ಇಲ್ಲಿ ತೀರ್ಥ ಹಾಕಿಸ್ಕೊಂಡು ಹೋಗಿ ಅಲ್ಲೋಗಿ ಮಂಡೆ ಕುಟ್ಕೊಂಡು ಬರೋದು. ಅವ್ರು ಬಂದ್ರಲ್ಲ, ಅವ್ರಿಗೆ ಏನೇನು ಕೊಡಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಒಂದು ಪ್ಲೇಟಲ್ಲಿ ಅಕ್ಕಿ ಮತ್ತು ಬೆಲ್ಲ, ಇವ್ರಿಗೆ ಸಪ್ರೇಟ್ ತೊಗೊಂಡು ಬಂದಿದ್ದೆ. ಅಕ್ಕಿ, ಬೆಲ್ಲ, ಒಂದು ತೆಂಗಿನಕಾಯಿ, ಎಲೆಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ದಕ್ಷಿಣ ಇಟ್ಬಿಟ್ಟು ಕೊಡಬೇಕಂತೆ. ಹಾಗೆ ಒಂದು ಟವಲು ಹಿಂದೆ ಡಿಕ್ಕಿಯಲ್ಲೆಲ್ಲ ಇಟ್ಬಿಟ್ಟಿದ್ದೆ. ಅದನ್ನ ಹಂಗಂಗೆ ದೇವ್ರಿಗೆ ತೆಗ್ದು ಕೊಡೋಕೆ ಈಸಿ ಆಗ್ಬಿಡುತ್ತೆ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು. ಬೆಲ್ಲ, ತೆಂಗಿನಕಾಯಿ, ದುಡ್ಡು ಇಟ್ಬಿಟ್ಟು ಕೊಡೋದಾ? ದುಡ್ಡು ಎಷ್ಟಿಕ್ಕದು? ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಇಕ್ಬೇಕು. ಇನ್ನು ನಿಮ್ಮ ಅತ್ತೆ ಮಾವ ಪಾಪು ನೋಡೋಕೆ ಬರಲ್ವಾ, ಯಾರೂ ಬಂದಿಲ್ವಾ ನೋಡಲ್ವಾ ಅಂತ ಕೇಳ್ತಾನೆ ಇರ್ತೀರ ನನಗೆ ಕ್ವಶನ್ನು. ಬರ್ತಾರೆ, ನೋಡ್ತಾರೆ, ಬಟ್ ಅವ್ರ ಕಂಫರ್ಟ್ ಇಲ್ಲ ಅಂತ ನಾನು ಅವ್ರನ್ನ ವಿಡಿಯೋ ಮಾಡೋದಿಲ್ಲ ಅಷ್ಟೇ. ಅಲ್ಲಿ ಪಾಪುನ ಎತ್ಕೊಂಡು ಹೋಗ್ತಾ ಇರೋರು ನಮ್ಮ ಅತ್ತೆ. ಅವ್ರು ರೆಡ್ ಕಲರ್ ಸ್ಯಾರಿ ಹಾಕಿರೋರು ನಮ್ಮ ಅತ್ತೆಯವರ ಅಕ್ಕ, ಅಲ್ಲಿರೋರು ಅವ್ರ ಅಣ್ಣ, ನಮ್ಮ ಅತ್ತೆಯವರ ಅಣ್ಣ. ಅಲ್ಲೇ ಇರೋದ್ರಿಂದ ಅವರು ಕೂಡ ಬಂದರು ನಮ್ಮ ಜೊತೆ ದೇವಸ್ಥಾನಕ್ಕೆ. ಇನ್ನು ನಮ್ಮ ಅಜ್ಜಿ, ನಮ್ಮ ಮಾವ, ಇವರೆಲ್ಲರೂ ಇದ್ದಾರೆ, ಎಲ್ಲರೂ ಬರ್ತಾರೆ. ಇದಕ್ಕೆ ನಾನು ಇಲ್ಲಿಂದ ಹೊರಟೋಗ್ಲು ಅವ್ರು ನಮ್ಮ ಮನೇಲೇ ಇದ್ದರು. ಅವ್ರು ನಮ್ಮ ಮನೆಗೆ ಬಂದಾಗ ನಾನು ವಿಡಿಯೋ ವ್ಲಾಗ್ಸ್ ಏನೂ ಮಾಡಲ್ಲ ಅಷ್ಟೇ. ಯಾಕೆಂದರೆ ಅವ್ರಿಗೆ ಕಂಫರ್ಟ್ ಇಲ್ಲ, ಮತ್ತು ಅವರು ಅಷ್ಟೇ ನೀನಿಷ್ಟ ನೀನು ಮಾಡ್ಕೊ, ಬಟ್ ನಮ್ಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ನಾನು ಅದಕ್ಕೆ ಹೋಗ್ಬಾರ್ದಲ್ವ. ನಂದು ಲಿಮಿಟ್ ಏನಿದೆಯಾ ಸರ್ಕಲ್ ಅಷ್ಟರಲ್ಲೇ ನಾನು ಇರ್ತೀನಿ ಅಷ್ಟೇ. ಸರ್ಕಲ್ನ ದಾಟಲ್ಲ, ಒಂದು ಏನಂತಾರೆ ಆ ಲಿಮಿಟ್ನ ಕ್ರಾಸ್ ಮಾಡಲ್ಲ ಅಷ್ಟೇ ನಾನು. ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ಅವ್ರವ್ರ ಕಂಫರ್ಟ್ ಝೋನಲ್ಲಿ ಅವ್ರವ್ರು ಇರಬೇಕು ಅಂತ ಇಷ್ಟಪಡ್ತೀನಿ ಅಷ್ಟೇ. ನನ್ನ ಕಂಫರ್ಟ್ ಝೋನ್ ಎಷ್ಟೋ ನಾನು ಅಷ್ಟೇ. ಅವ್ರ ಕಂಫರ್ಟ್ ಅದಕ್ಕೆ ನಾನು ಬೆಲೆ ಕೊಡಬೇಕು. ಅವ್ರು ನನಗೆ ಬೆಲೆ ಕೊಟ್ಟ ಮೇಲೆ ಸರಿ ಅಷ್ಟೇ ನಮ್ಮದು. ಏನು ಎಕ್ಸ್ಟ್ರಾ ಹೇಳೋದಕ್ಕಾಗಲ್ಲ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಬರ್ತಾರೆ, ಅವ್ರ ಕರ್ತವ್ಯ, ಅವ್ರ ಮೊಮ್ಮಕ್ಳಿಗೆ ಏನು ಮಾಡಬೇಕು ಮಾಡ್ತಾರೆ ಅಷ್ಟೇ. ಇನ್ನು ಎಕ್ಸ್ಟ್ರಾ ಎಂಥದ್ದು ಇಲ್ಲ. ಇನ್ನೇನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನು ಬ್ಲೇಡ್ ಹಾಕಿಸ್ಲಿಲ್ಲ, ಟ್ರಿಮ್ಮರ್ ಇತ್ತು ಅವ್ರ ಹತ್ರ. ಮಕ್ಳುಗಳಿಗೆ ಅಂತ ಸಪ್ರೇಟ್ ಟ್ರಿಮ್ಮರ್ ಮಡಗಿರ್ತೀವಿ, ಅದರಲ್ಲೇ ಮಾಡ್ತೀವಿ ಅಂತ ಮಾಡಿದ್ರು. ಅಷ್ಟೊಂದು ಏನು ಅಳ್ಳಿಲ್ಲ. ಅನೀಶ್ ತುಂಬಾ ಹತ್ಬಿಟ್ಟಿದ್ದ. ಓನಾಯ್ತವ ಏನಾಕಲ್ಲ ಬಟ್ಟೆ ಚಿನ್ಮೈಗೆಲ್ಲ ಪೌಡ್ರಿ. ಓ ಚಿನಿ ಕೂದ್ಲು ಹಿಡ್ಕೊಂತೀನಿ ಬಾ, ನಿಂದು ಬಿಡು. ಅಲ್ಲಾಯ್ತು ನಿನ್ ಕೂದ್ಲು ಬಿಡು. ಮಮ್ಮಿ ಇಲ್ಲಿ ಇನ್ನೂ ಆಯ್ತಾ ಕೂದ್ಲು? ಅಲ್ಲಿರ್ತಾವ ಬಿಡು, ಅಲ್ಲೆಲ್ಲ ತೆಗಿಯಲ್ಲ. ಅಲ್ಲೆಲ್ಲ ತೆಗಿತಾರ, ಅಲ್ಲೆಲ್ಲ ತೆಗಿಲ್ಲ ಬಿಡು. ಇನ್ನು ನಮ್ಮ ಅತ್ತೆ ಅವ್ರ ಅಣ್ಣನ ಮನೆಯಿಂದನೇ ಬಿಸಿನೀರು ಕಾರಲ್ಲಿ ಇಸ್ಕೊಂಬಂದಿದ್ವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬಂದಿದ್ದಲ್ವ ದೇವಸ್ಥಾನದ ಹತ್ರ. ಆ ಬಿಸಿನೀರಲ್ಲಿ ಅಲ್ಲೇ ತಣ್ಣೀರು ಬರ್ತಿತ್ತು, ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ನಾನ ಮಾಡಿಸ್ಕೊಂಡ್ವಿ. ಇನ್ನೇನಿಲ್ಲ, ಬರೀ ನೀರು ಇದು ನೀಟಾಗಿ ಮನೇಲೇ ಮಾಡಿಸ್ಕೊಂಡು ಬಂದಿದ್ದಲ್ವ. ಆ ಕೂದಲೆಲ್ಲ ಹೋಗಂಗೆ ಮೈ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ತಲೆಯಿಂದ ಸ್ನಾನ ಮಾಡಿಸ್ಕೊಂಡು ಅಲ್ಲೇ ಪೌಡ್ರು, ಬಟ್ಟು, ಕ್ರೀಮ್ ಎಲ್ಲ ತಂದಿದ್ದೆ. ಅದೆಲ್ಲ ಅಲ್ಲೇ ಜಗತಿ ಮೇಲೆ ಕೂತ್ಕೊಂಡು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಹೇಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಗುಂಡು ಅಂತ ಹೇಳಿ. ಮುಡಿ ಕೊಟ್ಮೇಲೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಹನೀಶ್ ಅಂತೂ ತುಂಬ ಹತ್ಬಿಟ್ಟಿದ್ದ ಮುಡಿ ಕೊಟ್ಟಾಗ. ಅವ್ರು ಸ್ವಲ್ಪ ಟಾನಿಕ್ ತಗೊಂಬಿಟ್ಟಿದ್ರು. ಒಂದು ಸ್ವಲ್ಪ 2 ತಾವು ಕುರ್ಪ್ ಬೇರೆ ಹಾಕ್ಬಿಟ್ಟಿದ್ರು ತಲೆಯಲ್ಲಿ. ಎಷ್ಟು ಹತ್ತಿದ್ದ ಅಂದರೆ ಫುಲ್ ಗಟ್ಟಿ ಇಟ್ಕೊಂಡು, ಅದು ಬ್ಲೇಡಲ್ಲಲ್ವ ಮಾಡಿದ್ದು, ಅವ್ರಿಗೆ ನೋವಾಯ್ತೇನೋ. ಸಖತ್ತು ಹತ್ಬಿಟ್ಟಿದ್ದ ಹನೀಶು, ಸಖತ್ತು. ಹೆಂಗೆ ಅಂದರೆ ಬಾಯಲ್ಲಿ ಮೂಗಲೆಲ್ಲ ಸೋರಂಗೆ ಹತ್ಬಿಟ್ಟಿದ್ದ. ನೋಡೋಕ್ಕೆ ಆಗ್ತಿಲ್ಲ. ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು, ಇವ್ನು ಹೆಂಗೆ ಅಳ್ತಾನಪ್ಪ, ಹೆಂಗಪ್ಪ ನೋಡೋದು ಅಂತ. ಬಟ್ ಇವನೇನು ಅಷ್ಟೊಂದು ಅಳ್ಳಿಲ್ಲ. ಮಂಡೆ ಕೊಟ್ಮೇಲೆ ಈಗ ಹಣ್ಣು ಕಾಯಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸೋದು ದೇವ್ರಿಗೆ. ಇವರೇ ನಮ್ಮ ಮನೆ ದೇವರು ಕಲ್ಗಟ್ಟಮ್ಮ ಅಂತ.
ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ, ಎಲ್ರನ್ನೂ ಕಾಪಾಡು, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡು, ನೆಮ್ಮದಿ ಕೊಡು. ಮೇಯ್ನ್ ಆಗಿ ಅಂದರೆ ನೆಮ್ಮದಿ ಬೇಕು ಜೀವನದಲ್ಲಿ, ಆರೋಗ್ಯ ಬೇಕು, ಅವೆರಡು ಕೊಟ್ಬಿಡು. ಆನೆ ಆರೋಗ್ಯ ನೆಮ್ಮದಿ. ಮತ್ತೆ ಈ ದೇವ್ರಿಗೆ ತುಂಬಾ ಅಂತ ಅಂದ್ರೆ ಹರಕೆ ಮಾಡ್ಕೊಳ್ಳೋದು ಹಸು, ಕುರಿ, ಮೇಕೆ ಸಾಕಿರ್ತಾರಲ್ಲ ಅಂಥವ್ರು ತುಂಬಾ ಹರಕೆ ಮಾಡ್ಕೊಂತಾರೆ. ಹಸು ಹಾಕಿದ ಫಸ್ಟ್ನೇ ಹಾಲನ್ನ ತಂದ್ಬಿಟ್ಟು ಇಲ್ಲಿ ಕೊಟ್ಟೋಗ್ತಾರೆ. ಫಸ್ಟ್ನೇ ಹಾಲನ್ನೇ ತಂದು ಕೊಡ್ತಾರೆ. ಆಗ್ಲಿಲ್ಲ ಅಂದ್ರೆ ಹಾಲು ಕೊಡು ಯಾವಾಗನಾದ್ರೂ ನಿಲ್ಸೋ ಅಷ್ಟರಲ್ಲಿ ತಂದ್ಬಿಟ್ಟು ಹಾಲನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ರು ಈ ಸರೌಂಡಿಂಗ್ ಅಲ್ಲಿರೋರ್ಗೆಲ್ಲ ಗೊತ್ತಿರುತ್ತೆ. ಹಾಲನ್ನ ತಂದು ದೇವ್ರಿಗೆ ಕೊಟ್ಟು ಹೋಗೋದು. ಗೆಣ್ಣಾಲಾದ್ರೂ ಆಗಿರ್ಬೋದು, ಮತ್ತೆ ಮಾಮೂಲಿ ಹಾಲಾದ್ರೂ ಆಗಿರ್ಬೋದು ಕೊಡ್ಬೋದು. ಇನ್ನು ಪಾಪುನ ದೇವ್ರ ಹತ್ರ ಮುಟ್ಟಿಸ್ಕೊಡಿ ಅಂತ ಕೊಟ್ಟರು. ಮತ್ತೆ ಒಳಗಡೆ ದೇವ್ರ ಹತ್ರ ಮುಟ್ಟಿಸ್ಕೊಡ್ತಾ ಇದ್ದಾರೆ. ಏನೋ ಒಂಥರ ಫುಲ್ಲು ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಫುಲ್ಲು ದೇವಸ್ಥಾನ ಸ್ಟಾರ್ಟ್ ಆದರೆ ಎಷ್ಟು ದೇವಸ್ಥಾನ ಪೂಜೆ ಮಾಡಿಸ್ಬೇಕು ಗೊತ್ತಾ. ಅದೊಂದು. ಆಮೇಲೆ ಇದಕ್ಕೆ ಇನ್ನೊಂದೇನೋ ಬರೆಸ್ತಾರೆ, ಮೆರವಣಿಗೆ ಬರೆಸ್ತಾರೆ. ದೇವರಿಗೆ ಕುದುರೆ ಮೆರವಣಿಗೆ ಆ ಥರ ಇರ್ತವೆ. ನಮ್ಮ ಹಸುಗೆ ಹುಷಾರಾದರೆ ಆ ಥರ ಮೆರವಣಿಗೆ ಮಾಡಿಸ್ತೀನಿ ಆ ಥರ ಅಂತ. ಅಲ್ಲಿ ಎಲ್ಲ ಮಕ್ಕಳು ಓದೋರು ಹೇಳ್ತಿದ್ರು, ಬಟ್ ಇವನು ಹತ್ತಿಲ್ಲ. ನೆಕ್ಸ್ಟು ಅದ್ರ ಎದುರುಗಡೆನೆ ಇದು ಇರೋದು ಪಾತರಾಜ ಸ್ವಾಮಿ ಅಂತ. ಇದೂ ಕೂಡ ನಮ್ಮ ಮನೆ ದೇವ್ರೆ. ಈ ಹೆಸರು ಕೂಡ ಇಡ್ತಾರೆ. ನಮ್ಮ ಮಾವನ ಒಬ್ಬ ಮಗನಿಗೆ ಇದೇ ಹೆಸರು ಇಟ್ಟಿರೋ ದೇವ್ರ ಹೆಸರು. ನೆಕ್ಸ್ಟ್ ಅವಸರದಮ್ಮ ದಾಳಿಯಮ್ಮ ಅಂತ ಇವರಿಬ್ರು ಇರ್ತಾರೆ. ಅವ್ರಿಗೆ ಪೂಜೆ ಮಾಡಿಸಿದ್ಮೇಲೆ ಇವ್ರಿಗೂ ಪೂಜೆ ಮಾಡಿಸ್ಲೇಬೇಕು. ಅವಾಗ ಜಾಸ್ತಿ ಇಲ್ಲಿ ಪ್ರಾಣಿಗಳಿಗೆ ಕಾಯಿಲೆ ಬರ್ತಿತ್ತಂತೆ. ಬೇಡ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆ. ಅಲ್ಲ ಅದ್ರೊಳಗಡೆ ಹೊಡಿಬೇಕು, ಆಚೆ ಹೊಡಿಯಂಗಿಲ್ಲ. ಓ ಪರವಾಗಿಲ್ಲ ಕಣ, ಹೊಡೆದ್ಬಿಟ್ಟೆ. ನನ್ನ ಕೈ ಹೊಡಿಯಲ್ಲ ಅನ್ಕೊಂಡಿದ್ದೆ. ಅಲ್ಲ ಅಜ್ಜಿ ಹತ್ರ ಅವನೇ. ಅಜ್ಜಿ ಹೇಳಿಕೆ ಕಾಣಿಸ್ತಾ ಇದ್ದಾರೆ ನಮ್ಮ ಪಾಪು. ಎಲ್ಲ ಕೂದಲಿಲ್ಲ ನಿಂದು. ಚಿನಿ ಕೂದಲಿಲ್ಲಪ್ಪ. ಇನ್ನು ಪೂಜೆ ಎಲ್ಲ ಆದಮೇಲೆ ಸಂತೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋದ್ವಿ. ನಮ್ಮ ಅಜ್ಜಿ ಬರಲಿಲ್ಲ, ನಂಗೆ ತಿರುಗಾಡೋಕ್ಕಾಗಲ್ಲ ಅಂತ ಅಲ್ಲೇ ಕೂತಿರ್ತೀನಿ ಅಂತ ಅಲ್ಲೇ ಕುತ್ಕೊಂಡ್ಬಿಟ್ರು. ಇನ್ನು ಸಂತೆ ಅಂದಮೇಲೆ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡಿರ್ತಾರೆ. ಈರುಳ್ಳಿ ಎಲ್ಲಾನು. ಕಡಲೆಕಾಯಿ ತಗೊಂಡೆ ನಾನು, ತುಂಬ ನಾಟಿ ಕಡಲೆಕಾಯಿ ಚೆನ್ನಾಗಿದೆ. ಇನ್ನು ಅಲ್ಲಿಂದ ಆ ಕಡೆ ಬಿಸಿ ಬಿಸಿ ಇದು ಮಾಡ್ತಾರೆ ಅಂತ ಆ ಕಡೆ ಕರ್ಕೊಂಡೋದ್ರು ನಮ್ಮ ಅತ್ತೆಯವರಣ್ಣ. ಇಲ್ಲಿ ಇನ್ನೊಂದೇನು ಅಂದರೆ ಕರ್ಮೀನ್ ವಾಸನೆ ಅಂದರೆ ನನಗಾಗಲ್ಲ, ವಾಂತಿ ಬಂದುಬಿಡುತ್ತೆ. ಸಂತೆಯಲ್ಲಿ ಜಾಸ್ತಿ ಅದು ಇಟ್ಕೊತಾರೆ. ಅದು ತುಂಬ ಇಷ್ಟ ಒಬ್ಬೊಬ್ರಿಗೆ ತಿನ್ನೋದಕ್ಕೆ, ಬಟ್ ನನಗೆ ಅದ್ರ ಸ್ಮೆಲ್ ಅಂದ್ರೇ ಇಷ್ಟ ಆಗಲ್ಲ. ಇನ್ನು ಇಲ್ಲಿ ಬಿಸಿ ಬಿಸಿ ಜಿಲೇಬಿ, ಬೋಂಡ, ಬಜ್ಜಿ ಎಲ್ಲ ಮಾಡ್ತಾಯಿದ್ರು. ಮತ್ತು ಕಡಲೆಪುರಿ ಮೇಯ್ನ್ ಅಂದರೆ ದೇವಸ್ಥಾನ ಅಂದರೆ ನಮಗೆ ಕಡಲೆಪುರಿ. ಅದನ್ನು ತಗೊಂಡು ಹಂಗೆ ಒಂದು ದೇವರು ಎಕ್ಸ್ಟ್ರಾ ಆಗೋಯ್ತು. ಎಲ್ಲ ಲೆಕ್ಕ ಹಾಕೊಂಡು ತಂದ್ರೂ ಒಂದು ದೇವ್ರು ಎಕ್ಸ್ಟ್ರಾ ಆಗೋಯ್ತು. ಇನ್ನು ನಮ್ಮ ಅಪ್ಪಂಗೆ ಅಂತ ತಂದಿದ್ದು ಆ ದೇವ್ರಿಗೆ ಕೊಟ್ಬಿಟ್ಟು ನಮ್ಮ ಅಪ್ಪಂಗೆ ಅಲ್ಲೇ ಸಪ್ರೇಟು ಹಾರ ಮತ್ತು ಇದನ್ನು ತೊಗೊಂಡೆ, ಹೂವು ಕಡ್ಡಿ ಎಲ್ಲ ಸಪ್ರೇಟು, ಅರ್ಶಿನ ಕುಂಕುಮ ಎಲ್ಲ ತೊಗೊಂಡೆ. ಅವರಿಗೂ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಇನ್ನು ಇದು ಬಂದ್ಬಿಟ್ಟು ನಮ್ಮ ಅತ್ತೆಯವ್ರ ಮನೆ ದೇವರು ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. ಇಲ್ಲೂ ನಾವು ಪ್ರತಿ ಸತಿ ಈ ಕಡೆ ಬಂದಾಗೆಲ್ಲ ಇದಕ್ಕೂ ಪೂಜೆ ಮಾಡಿಸ್ಕೊಂಡೇ ಹೋಗೋದು. ಏನಕ್ಕೆ ಹಿಂಗೆ ಮುಚ್ಚಿರೋದು? ಆರ್ತಿಗೆ ನಾವು ಇದೇ ಬೇಟೆ ಸೊಪ್ಪೆ ಇಡೋದು ದೇವ್ರಿಗ, ದೇವ್ರಿಗೆ, ನರಸಿಂಹಸ್ವಾಮಿಗೆ. ಅಲ್ಲಿಂದ ನಮ್ಮ ಅತ್ತೆಯವ್ರ ಮನೆಗೆ ಹೋದ್ವಿ. ಅದೇ ಅಲ್ಲಿರೋದೇ ಆ ಆಂಟಿನೇ ನಮ್ಮ ಅತ್ತೆಯವರ ಅತ್ತಿಗೆ, ಅಣ್ಣನ ಹೆಂಡತಿ. ಅವ್ರ ಮನೆ ಹತ್ರ ಒಂದು ಕುಡ್ಲು ಇಸ್ಕೊಂಡು ಮತ್ತೆ ನಮ್ಮ ಅಪ್ಪಂಗೆ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋದ್ವಿ. ಮಳೆ ಗಿಡ ಆಗಿ ಮತ್ತೆ ಗಿಡ ಎಲ್ಲ ಬೆಳ್ಕೊಂಡಿದ್ರೆ ಅಂತ ಅಂದ್ಬಿಟ್ಟು ಯಾವುದಕ್ಕೂ ಇರಲಿ ಅಂತ ಒಂದು ಕುಡ್ಲು ಇಸ್ಕೊಂಡೆ. ಇಲ್ಲಿಗೆ ಬರೋದಕ್ಕೆ ನನಗೆ ಒಂಥರ ಮಿಕ್ಸ್ ಫೀಲಿಂಗ್. ಒಂಥರ ಖುಷಿನೂ ಇರುತ್ತೆ, ಒಂಥರ ಬೇಜಾರು ಇರುತ್ತೆ, ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ನಿಜ ಅಂದ್ರೂ. ಬರಬೇಕು, ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು, ಅದೊಂದು ಕಡೆ. ಇಲ್ಲಿ ಬಂದರೆ ಈ ಕಡೆ ನಮ್ಮ ಅಪ್ಪಂದು ಹಿಂಗೆ ಈ ಥರ ನೋಡಬೇಕಲ್ಲ ಅಂತ ಇದು ಒಂದು ಕಡೆ ಬೇಜಾರಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಏನು ಅಂದರೆ, ಒಬ್ಬ ಮನುಷ್ಯ ಅಥವಾ ಹೆಂಡತಿ ಆಗಲಿ ಗಂಡ ಆಗಲಿ ಸತ್ತರೆ ಯಾರಿಗೂ ಲಾಸ್ ಇಲ್ಲ. ಸುತ್ತಮುತ್ತ ಇರೋರ್ಗೆ ಯಾರಿಗೂ ಲಾಸ್ ಆಗಲ್ಲ.
ಒಂದು ಅವ್ರ ಮಕ್ಳಿಗೆ ಅವ್ರ ಹೆಂಡ್ತಿಗೆ ಬಿಟ್ಟು ತಾಯಿದಿರ್ಗೆ ಆಗ್ಬೋದು ಕೆಲವೊಬ್ರಿಗೆ, ಬಟ್ ನಮ್ಮ ಅಮ್ಮ ಇದಾರಲ್ಲ ಅಂಥವ್ರಿಗಂತೂ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ನ ಮಿಕ್ಕಿದ ಮಕ್ಳು ಇರ್ತಾರೆ, ಇವ್ರೊಬ್ರೇ ಅಲ್ಲ ಮಗ, ಆ ಥರ ಫೀಲು. ಅದೇ ನಮ್ಮ ಅಮ್ಮಂಗಾದ್ರೆ ಇವರೇ ಗಂಡ ಒಬ್ರೆ, ನಮಗೆ ಇವರೊಬ್ಬರೇ ಅಪ್ಪ. ಹಂಗಾಗಿ ಮಕ್ಳಿಗೆ ಹೆಂಡ್ತಿಗೆ ತುಂಬಾ ಜಾಸ್ತಿ ಲಾಸು. ಅಂದ್ರೆ ಏನು ಮಾಡೋದಕ್ಕಾಗಲ್ಲ, ಪರಿಸ್ಥಿತಿ ಅನ್ನೋದು ಎಲ್ಲ ಒಂದೇ ತರ ಇರೋದಿಲ್ಲ. ಅದು ಸ್ವಲ್ಪ ಮಣ್ಣು ಮೇಲ್ ಹಾಕ್ಬೇಕಾಗಿತ್ತು, ಗುದ್ಲಿ ಏನೂ ಇರ್ಲಿಲ್ಲ. ಗಿಡ ಬೆಳ್ಕೊಂಡಿರೋದ್ರಿಂದ ಸ್ವಲ್ಪ ಮಳೆನೂ ಕಡಿಮೆ, ಅಷ್ಟೊಂದೇನಿಲ್ಲ. ಇಲ್ಲಾಂದಿದ್ರೆ ಪೂರ್ತಿ ಇದಾಗ್ಬಿಡ್ತಿತ್ತೇನೋ. ಕುಡ್ಲಲ್ಲೇ ಸ್ವಲ್ಪ ಸ್ವಲ್ಪ ಗಿಡ ಕಟ್ ಮಾಡ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ತಂದಿದ್ದು ಹೂವನೇ ನಮ್ಮ ಅಪ್ಪಂಗೆ ಅಂತ ತಗೊಂಡಿದ್ದು ಒಂದು ದೇವ್ರಿಗೆ ಸೇರ್ಕೊಂತು. ಆ ದೇವ್ರಿಗೆ ಸೇರ್ಕೊಂಡ್ರು ನಮ್ಮ ಅಪ್ಪಂಗೆ ಸೇರ್ದಂಗೆನೆ ಲೆಕ್ಕ. ಅಲ್ಲಿ ಸಂತೆಲಿ ಅಷ್ಟು ಚೆನ್ನಾಗಿರ್ಲಿಲ್ಲ ಹಾರ, ಇದೊಂದೇ ಚೆನ್ನಾಗಿದ್ದಿದ್ದು. ಇನ್ನ ದೊಡ್ಡದಿತ್ತು, ಬಟ್ ಹೂವು ಎಲ್ಲ ಬಾಡೋಗ್ಬಿಟ್ಟಿತ್ತು. ದೊಡ್ಡದಾಗಿ ತಗೊಂಡು ಹೂವು ಬಾಡೋಗಿರೋದನ್ನ ತಗೊಂಡು ಏನ್ ಪ್ರಯೋಜನ ಅಂತ ಅನ್ಬಿಟ್ಟು ಇದನ್ನೇ ತಗೊಂಡು ಪೂಜೆ ಮಾಡ್ಕೊಂಡು ಬಂದೆ. ಏನಂದ್ರೆ ಇದನ್ನೆಲ್ಲ ಫುಲ್ಲು ಸೈಲೆಂಟ್, ಹೇಳೋದಕ್ಕಾಗಲ್ಲ, ಓನ್ಲಿ ಫೀಲ್ ಮೈಂಡಲ್ಲಿ ಓಡ್ತಾ ಇರತ್ತೆ ಅಷ್ಟೇನೆ. ನಮ್ಮ ಅಜ್ಜಿ ಇನ್ನು ಅಲ್ಲೇ ಇರು ಅಂತ ಅಂದ್ರು, ಇಲ್ಲ ನಾನು ಬರ್ತೀನಿ ಬಾ ತಾಯಿ ಅಂತ ಬಂತು. ಇಲ್ಲಿಂದ ಒಂದ್ ಸ್ವಲ್ಪ 10 ಹೆಜ್ಜೆ ಮುಂದಕ್ಕೆ ಹೋದ್ರೆ ನಮ್ಮ ಅಪ್ಪ ಅವ್ರ ಮನೆ ಇದ್ದಿದ್ದು. ನಮ್ಮ ಅಜ್ಜಿ ಈಗ್ಲೂ ಇದ್ದಾರೆ, ಅಲ್ಲಿಲ್ಲ, ಬಟ್ ಬೇರೆ ಕಡೆ ಇದ್ದಾರೆ ಅವರು. ಅವ್ರನ್ನ ನೋಡಿ ತುಂಬಾ ವರ್ಷನೇ ಆಯ್ತು ಬಿಡಿ, ನಮ್ಮ ಅಪ್ಪ ಸತ್ತಾಗ್ಲೇ ನೋಡಿದ್ದು ಅವ್ರನ್ನ ಅಜ್ಜಿ ಅಂತ ಹೇಳೋದಕ್ಕೂ ಆ ಥರ ಏನು ಇಲ್ಲ. ಒಂದಿನಾನು ಹೇಗಿದ್ದೀರಾ ಅಂತ ಕೂಡ ನಮ್ಮನ್ನು ಮಾತಾಡ್ಸಿ ಅಷ್ಟೊಂದು ಋಣ ಅವರು ನಮ್ಗೆ ಕೊಟ್ಟಿಲ್ಲ. ಅವ್ರನ್ನ ಋಣ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಋಣ ಅಂತ ನಮ್ಗೇನು ಕೊಟ್ಟಿಲ್ಲ. ಹಂಗಾಗಿ ಯಾರು ಏನೇ ಮಾಡಿದ್ರು ಒಳ್ಳೇದಕ್ಕೆ ಅಂತ ನೆನ್ಕೊಬೇಕು. ಎಲ್ಲ ಏನೇ ಆದ್ರೂ ನಮ್ಮ ಒಳ್ಳೇದಕ್ಕೇನೆ. ನೋಡೋಣ, ಟೈಮ್ ಎಲ್ಲಾನು ಹಿಂಗೆ ಇರೋದಿಲ್ಲ. ಟೈಮುನು ಚೇಂಜ್ ಆಗುತ್ತೆ, ಆ ಟೈಮ್ಗೋಸ್ಕರ ಕಾಯ್ಬೇಕು ಅಷ್ಟೇ. ಅದು ಯಾವತ್ತು ಚೇಂಜ್ ಆಗುತ್ತೋ ಅದೇನಾಗುತ್ತೋ ನೋಡೇ ಬಿಡೋಣ. ಇನ್ನು ನಮ್ಮ ಮನೀಷ್ಗಂತೂ ಹೋಗದಾಗಿಂದ ಬರೋವರೆಗೂ ಇದು ಯಾರ್ದು ಜಾಗ, ನಮ್ದೆ. ಮತ್ತೆ ಯಾಕೆ ಇಲ್ಲಿ ಬರೋದಿಲ್ಲ, ಸರಿ, ಮತ್ತೆ ಇದು ಅವರು ಇಷ್ಟೇ ಉದ್ದನ ಇದ್ದಿದ್ದು, ಯಾಕೆ ಇಷ್ಟು ಚಿಕ್ಕ ಜಾಗದಲ್ಲಿ ಮುಚ್ಚಿದೀರಾ, ಅಷ್ಟುದ್ದ ಇರ್ತಾರ ಅಂದ್ರೆ ಹೈಟ್ ತುಂಬಾ ಚಿಕ್ಕದ ಅಂತ ಅವನು ಹೇಳ್ತಾ ಇರೋದು. ಇಲ್ಲ ಕಾಲ್ನ ಹಿಂಗೆ ಮಡ್ಚ್ಬಿಟ್ಟು ಮಲಗಿಸಿರ್ತಾರೆ. ಹೆಂಗ್ ಮಡ್ಚಿರ್ತಾರೆ, ಅದು ಹೆಂಗೆ, ನೋವಾಗಲ್ವಾ? ಏನೇನೋ ಕ್ವಶನ್ ಒಂದು. ನನ್ಗೆ ಆ ಕಡೆ ಅವ್ನ ಕ್ವಶನ್ಗೆ ಆನ್ಸರ್ ಮಾಡಕ್ ಹೋಗ್ತಾ ಇಲ್ಲ. ಇಲ್ಲಿ ನಂದೇ ಮೈಂಡಲ್ಲಿ ಅವತ್ ಫಸ್ಟಿಂದ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿಗೆ ಬಂದ್ರೆ ಏನೇನ್ ನಡೆಯುತ್ತಾ, ಒಂದೊಂದು ಒಳ್ಳೇದು ಒಂದೊಂದು ಕೆಟ್ಟದ್ದು ಎಲ್ಲಾನು ನೆನ್ಪಾಗ್ತಾ ಇರುತ್ತೆ. ನಾನು ಅದ್ರಲ್ಲಿ ಇರ್ತೀನಿ, ನನ್ ಮಗ ಈ ತರ ಕ್ವಶನ್ಸ್ ಅವನ್ಗೆ. ಸರಿ, ಮತ್ತೆ ಅಲ್ಲಿ ನಮ್ಮ ಅಪ್ಪನ ಒಬ್ರು ರಿಲೇಟಿವ್ ಇದ್ರು, ಅವರು ಬಂದು ಮಾತಾಡ್ಸ್ಕೊಂಡು ಹೋದ್ರು. ಏನು ಮಾಡೋದಕ್ಕಾಗಲ್ಲಮ್ಮ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ, ಅದೆಲ್ರಿಗೂ ಗೊತ್ತಿರೋದೇ ಅಲ್ವಾ. ಸರಿ ಸರಿ ಅಂಕಲ್ ಅಂತ ಅನ್ಕೊಂಡು ಪೂಜೆ ಮಾಡ್ಕೊಂಡು ಬಂದ. ನಮ್ಮಪ್ಪ ಹೋದ್ಮೇಲೆ ಒಂದು ವಿಷಯ ಅಂತ ಅರ್ಥ ಆಗಿದ್ದು, ದುಡ್ಡಿಗೆ ಬೆಲೆ ಜಾಸ್ತಿ ಅಂತ ಅರ್ಥ ಆಯ್ತು. ಅದಕ್ಕೂ ಮುಂಚೆ ದುಡ್ಡಿಗೇನ್ ಬೆಲೆ ಇಲ್ಲ, ಮನುಷ್ಯತ್ರ ಒಳ್ಳೇದು ಕೆಟ್ಟದ್ದು ಅಷ್ಟೇ. ನೋ ಚಾನ್ಸೇ ಇಲ್ಲ. ದುಡ್ಡೇ ಇಂಪಾರ್ಟೆಂಟು. ನೀವ್ ಯಾರು ಏನೇ ಕಮೆಂಟ್ ಮಾಡಿ ಹೇಳಿ, ದುಡ್ಡಿದ್ರೆ ಎಲ್ಲಾನು ಇರುತ್ತೆ. ಆರೋಗ್ಯ ಒಂದಿರಲ್ಲ ಅಂದ್ರೆ ಅದನ್ನು ತಗೊಬೋದು. ಈ ಕಾಲಕ್ಕೆ ಹಾಸ್ಪಿಟಲ್ ಖರ್ಚಿಗೆ ಬೇಕಂದ್ರೆ ಒಂದು ಹುಷಾರಿಲ್ಲ, ಬಡವನ್ಗೂ ಬರುತ್ತೆ. ದುಡ್ಡಿಲ್ಲ ಅಂದ್ರೆ ಇನ್ನು ಕಾಯಿಲೆ ಹೇಳಿ ಕೇಳಿ ಬರುತ್ತಾ, ದುಡ್ಡಿಲ್ಲ ನಿನ್ನ ಹತ್ರ ಅಂತ? ಇಲ್ಲ, ಅವನ್ಗೂ ತೋರ್ಸ್ಕೊಳಕ್ ದುಡ್ಡು ಬೇಕೇ ಬೇಕು. ನೀವೇನೇ ಅನ್ಬೋದು, ಅಲ್ಲ ಹಂಗಲ್ಲ ಅಕ್ಕ, ಹಿಂಗೆ ಹಂಗಲ್ಲ ಸಿಸ್ಟರ್, ಹಿಂಗೆ ಅಂತ. ನಮ್ಮಪ್ಪ ಹೋದ್ಮೇಲೆ ಅದು ನಮಗ್ ಚೆನ್ನಾಗ್ ಅರ್ಥ ಆಯ್ತು. ಎಲ್ರಿಗೂ ಒಂದು ಸ್ಟೇಜಲ್ಲಿ ಅದು ಅರ್ಥ ಆಗಿರುತ್ತೆ, ದುಡ್ಡೇ ಇಂಪಾರ್ಟೆಂಟ್ ಅಂತ. ನಮ್ಮಪ್ಪ ಹೋದ್ಮೇಲೆ ಅದನ್ನ ನಿಜ ಅರ್ಥ ಮಾಡ್ಕೊಂಡಿದೀವಿ. ನಾನು ಏನ್ ಹೇಳ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ. ಏನೇನೋ ಐತೆ ಮೈಂಡಲ್ಲಿ, ಬಟ್ ಅದು ಯಾವುದನ್ನು ಏನೂ ಕರೆಕ್ಟಾಗಿ ಹೇಳಕ್ ಆಗ್ತಾ ಇಲ್ಲ. ಅದೇನಾದ್ರೂ ಹೇಳಿದ್ರೆ ತಪ್ಪಾಗಿ ಕ್ಷಮಿಸ್ಬಿಡಿ. ಕಾಲು ಹೆಂಗೆ ಮಾಡಿರ್ತಾರೆ ಫೋಲ್ಡು? ಹಾಂ ಮಮ್ಮಿ, ಅವಳು ಬರ್ತೈತೆ.
ನಾನು ಹೊಡಿತೀನಿ ಕಾಯಿ ಕಾಯಿ ಹಿಡಿಯೋದಲ್ಲ ಇದೆ ಮಾಮೂಲಿ ಹಿಡಿದು. ಹಂಗೆ ಗೊತ್ತು ಮಮ್ಮಿ ನಾನು ಹೊಡಿತೀನಿ. ಈಗ ನೀರು ಕೊಡು, ನೀರು ಕೊಡು. ತರ್ತಾ ಇಲ್ಲೊಂದೈತೆ ತಗೊಳ್ಳಿ. ನಮ್ಮಪ್ಪ ಪ್ರಗತಿನ ಒಬ್ರನ್ನೇ ನೋಡಿದ್ದು, ಇನ್ನು ಇವ್ರು 3 ಜನನೂ ನೋಡಿಲ್ಲ. ನನ್ನ ಮಕ್ಳನ್ನ ಇಬ್ರಲ್ಲಿ ಒಬ್ರು ನೋಡಿಲ್ಲ ಅವರು. ಅದು ಒಂಥರ ಬೇಜಾರು. ಎಲ್ಲ ಚಿಕ್ಕ ಚಿಕ್ಕದು ನೆನಪಾಗ್ತಾ ಇರುತ್ತೆ, ಸಿಲ್ಲಿ ಅನ್ಸ್ಬೋದು. ಚಿಕ್ಕ ಚಿಕ್ಕದು ನೆನಪಾಗ್ತಾ ಇರುತ್ತೆ, ನೋಡಿಲ್ವಲ್ಲ ನಮ್ಮ ಮಕ್ಳನ್ನ ನೋಡಿಲ್ವಲ್ಲ ಅನ್ನೋ ಥರ. ಇನ್ನು ನಾವೆಲ್ಲರೂ ಪೂಜೆ ಮಾಡಿ, ನಮ್ಮ ಕರ್ತವ್ಯ ಅಷ್ಟೇ ಇದು. ಅವ್ರ ಮನೆ ಅವ್ರ ಮಕ್ಕಳಾಗಿ ಹುಟ್ಟಿ ಅವ್ರ ಹೊಟ್ಟೆಲಿ ಅವ್ರ ಈ ಜೀವನ ಒಂದು ಕೊಟ್ಟಿದ್ದಾರೆ ಈ ಭೂಮಿ ಮೇಲೆ. ಇನ್ನೇನು ಮಾಡೋದು ಬೇಡ, ಅಪ್ಪ ಅಮ್ಮ ಆದವರು ಜೀವ ಒಂದು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಋಣಿಯಾಗಿರ್ಬೇಕು. ಕೊಡಿ ಪಾಪನ ಕೈ ಕಾಣಿಸ್ತಾ. ಮಮ್ಮಿ ಅವರು ತೆಗೊಂಡು ಕಾಣಿಸ್ತಾರ? ನೋಡಲಿಲ್ಲ ಅವನು, ಸಾಕಲಿಲ್ಲ, ನೋಡಲಿಲ್ಲ, ಇರ್ತಾರೆ. ಅವಳೊಬ್ಬಳನ್ನ ನೋಡಿದೆ, ಚಿಕ್ಕ ಮಗಳನ್ನ. ಸ್ವಲ್ಪ ಕೈ ಮುಗಿ ಸಾಕೊಂಡು ಅಪ್ಪನ ಕೈ ಮುಗಿ ಕೇಳು. ಯಾಕೋದೆ ನೀನು? ನಾನು ಬರ್ತೀನಿ ಅಂತ ಗೊತ್ತಿಲ್ಲ ನಿಂಗೆ ಅಂತ. ಅವ್ರಿಗೆ ಈ ತೋಟ ಅಂದ್ರೆ ತುಂಬಾ ಇಷ್ಟ ಆಯ್ತು. ಈ ತೋಟದಲ್ಲಿ ಈಗ ನೆಮ್ಮದಿಯಾಗಿ ಮಲಗಿದ್ದಾರೆ, ಯಾವ ಚಿಂತೆನೂ ಇಲ್ದಲೆ. ಪರವಾಗಿಲ್ಲ, ಎಲ್ಲಿದ್ರು ಚೆನ್ನಾಗಿರ್ಲಿ. ಬಟ್ ಅವ್ರಿಗೆ ಗೊತ್ತಾಗುತ್ತಲ್ಲ, ನೋಡ್ತಾರಲ್ಲ, ಯಾರಿಗೆ ಅಮ್ಮ ಅಮ್ಮ ಅಂತ ಜಾಸ್ತಿ ಅಂತ ಇದ್ರು, ಅವ್ರು ಹೋದಾಗ ಸುತ್ತಮುತ್ತ ಇಲ್ಲೇ ಇರ್ಸ್ಕೊಂಡಿರ್ತಾರಂತಲ್ಲ, ಅವಾಗ ಗೊತ್ತಾಗಿರುತ್ತೆ ಯಾರು ಬಂದ್ರು, ಯಾರಿಗೆ ಲಾಸ್ ಆಯ್ತು, ಯಾರು ಅಳ್ತಾ ಇದ್ದಾರೆ ನಂಗೋಸ್ಕರ. ನಮ್ಮ ಅಮ್ಮಂಗೆ ನೋವಾಯ್ತಾ ಜಾಸ್ತಿ, ನನ್ನ ಮಕ್ಳಿಗೆ ನೋವಾಯ್ತಾ, ನನ್ನ ಹೆಂಡ್ತಿಗೆ ಲಾಸ್ ಆಯ್ತಾ ಅಂತ ಗೊತ್ತಾಗಿರುತ್ತೆ, ನೋಡಿರ್ತಾರೆ. ಈಗಾದ್ರೂ ತಿಳ್ಕೊಂತಾರೋ ಅಥವಾ ಈಗ್ಲೂ ಅಮ್ಮ ಅಮ್ಮ ಅಂತಿರ್ತಾರೋ ಅಲ್ಲೂ ಗೊತ್ತಿಲ್ಲ. ಅಷ್ಟೊಂದು ಅವ್ರ ಅಮ್ಮ ಅಂದ್ರೆ ಪ್ರೀತಿ, ಅದಕ್ಕೋಸ್ಕರನೇ ಅವ್ರು ಬಂದು ಅಷ್ಟೊಂದು ಪ್ರೀತಿಗೆ ಒಂದು ಮಣ್ಣನ್ನು ಕೂಡ ಹಾಕ್ಲಿಲ್ಲ. ಅವ್ರವ್ರು ಮಾಡಿದ ಕರ್ಮ ನಾವ್ ಹೇಳ್ಬಾರ್ದು. ನಾನು ಅದನ್ನ ಕರ್ಮಕ್ಕೆ ಬಿಟ್ಬಿಡ್ತೀನಿ, ಅವ್ರು ಮಾಡಿರೋದನ್ನ. ಏನೇ ಅಷ್ಟೇ, ನಂಗೆ ಯಾರಿಂದ ಏನೇ ಬೇಜಾರಾದ್ರು ಅದನ್ನ ಅವ್ರವ್ರ ಕರ್ಮ ಅನುಭವಿಸುತ್ತೆ ಅಂತ ಅಂದ್ಬಿಟ್ಟು ಅವ್ರವ್ರ ಕರ್ಮಕ್ಕೆ ಬಿಟ್ಬಿಡ್ತೀನಿ. ಇನ್ನ ಇದೇ ನಮ್ಮ ಅತ್ತೆಯವರ ಮನೆ, ಮೇನ್ ರೋಡಲ್ಲೇ ಇದೆ. ಇಲ್ಲಿರೋರ್ಗೆ ಕಂಫರ್ಟ್ ಇರುತ್ತಾ ಇಲ್ವೋ ಅಂತ ನಾನೇನ್ ವಿಡಿಯೋ ಮಾಡಕ್ ಹೋಗಿಲ್ಲ. ಇಲ್ಲಂತೂ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನೈಟ್ ಎಷ್ಟೊತ್ತಕ ಇಲ್ಲೇ ಇದ್ವಿ, ಊಟ ಮಾಡ್ಕೊಂಡು ಹೊರಟ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಅಷ್ಟೇ ಸಾಕು. ಮನಿಕಾ ನೀನು ಲೇಟ್ ಆಯ್ತು, ನಾವು ಹೋಯ್ತೀವಿ. ಸರಿ. ಇನ್ನು ಅಲ್ಲಿಂದ ನಮ್ಮೂರಿಗೆ ಬಂದು ನಮ್ಮ ಅಜ್ಜಿನ ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ನಾವು ಇನ್ನ ಬೆಂಗಳೂರು ಕಡೆಗೆ ಹೊರಟ್ವಿ. ಊರ್ ಕಡೆ ಬೆಳಿಗ್ಗೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ, ನೈಟ್ ಹೊತ್ತು ಅಷ್ಟೇ ಭಯ ಆಗುತ್ತೆ. ರಾತ್ರಿ ಹೊತ್ತು ರೋಡಲ್ಲಿ ಬರೋದಕ್ಕೆ ಏನೋ ಒಂಥರ ಇಮ್ಯಾಜಿನೇಷನ್. ಇದಿಷ್ಟ ಆಗಿತ್ತು ನನ್ನ ವ್ಲಾಗ್. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.